ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸ 2025 ಮತ್ತು 26ನೆಯ ಸಾಲಿನಲ್ಲಿ ನೀಡಿರುವಂತಹ ನೀಲಿ ನಕ್ಷೆಯನ್ನು ಆಧರಿಸಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 5 ಅಂಕದ ಪ್ರಶ್ನೋತ್ತರಗಳು, ಅದರಲ್ಲಿಯೂ ಪ್ರಾಚೀನ ಭಾರತದ ಇತಿಹಾಸ ಅಥವಾ ಪ್ರಾಚೀನ ಯುಗ ಅಂತ ಹೇಳ್ಬಿಟ್ಟು 4.1ರಿಂದ 4.9ರವರೆಗಿನ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ ಪ್ರಕಾರ ಕೇಳುವಂತಹ 5 ಅಂಕದ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಕೊಟ್ಟಿರುವಂತಹ 5 ಪ್ರಶ್ನೋತ್ತರಗಳಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ಸೊ ನೀವು ಇವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲಿ ಸುಲಭವಾಗಿ 5 ಅಂಕಗಳಿಗೆ ಉತ್ತರಿಸ್ಬೋದು ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಧ್ಯಕಾಲೀನ ಯುಗ ಮತ್ತು ಆಧುನಿಕ ಯುಗ ಈ ಅಧ್ಯಾಯಗಳ ಬಗ್ಗೆಯೂ ಕೂಡ ನಿಮಗೆ 5 ಅಂಕದ ಪ್ರಶ್ನೋತ್ತರಗಳು ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಇತಿಹಾಸವನ್ನು ಕುರಿತಾದಂತಹ 4.1ರಿಂದ 4.9ರವರೆಗೆ ಇರುವಂತಹ ಒಂದು 5 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಮಹಾವೀರರ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳಿದರೆ, ವರ್ಧಮಾನ ಮಹಾವೀರನು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಸಾಮಾನ್ಯ ಶಕಪೂರ್ವ 599ರಲ್ಲಿ ಜನಿಸ್ತಾನೆ. ರಾಜ ಸಿದ್ಧಾರ್ಥ ಮತ್ತು ತ್ರಿಶಾಲಾದೇವಿ ಈತನ ತಂದೆ ತಾಯಿಗಳು. 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳನ್ನು ವಿವಾಹವಾಗ್ತಾನೆ. ಅವನಿಗೆ ಅನೋಜ ಅಥವಾ ಪ್ರಿಯದರ್ಶಿನಿ ಎಂಬ ಮಗಳು ಕೂಡ ಇರ್ತಾಳೆ. ತನ್ನ ತಂದೆ ತಾಯಿಗಳ ಆಕಸ್ಮಿಕ ಮರಣದಿಂದಾಗಿ ವರ್ಧಮಾನನು ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿ ಸತ್ಯವನ್ನು ಅರಿಸ್ತಾ ಸನ್ಯಾಸಿಯಾಗಿ ಸಂಚರಿಸಿ 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದಂತಹ ಧ್ಯಾನ ಮಾಡ್ತಾ ಜೀವನವನ್ನು ನಡೆಸ್ತಾನೆ. ಇನ್ನು ವೈಶಾಖದ 10ನೆಯ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ಈತನಿಗೆ ಜ್ಞಾನೋದಯವಾಯಿತು. ವರ್ಧಮಾನ ಮಹಾವೀರನೆಂಬ ನಂದು ಈತನನ್ನು ಕರೆಯಲ್ಪಡ್ತಾನೆ. ಇನ್ನು ಸುಮಾರು 30 ವರ್ಷಗಳ ಕಾಲ ಕೋಸಲ, ಮಗಧ, ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸ್ತಾ ಪ್ರವಾಸವನ್ನು ಕೈಗೊಳ್ತಾನೆ. ತನ್ನ 72ನೆಯ ವಯಸ್ಸಿನಲ್ಲಿ ಪಾವ ಎಂಬಲ್ಲಿ ಈತ ಮರಣವನ್ನು ಹೊಂದಿದ. ಹಾಗೆ ಪಂಚಶೀಲ ತತ್ವಗಳನ್ನು ನೋಡೋದಾದರೆ ಸತ್ಯ, ಅಹಿಂಸೆ, ಅಸ್ತೇಯ ಅಂದರೆ ಕಳ್ತನ ಮಾಡದೇ ಇರುವಂಥದ್ದು, ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವಂತಹದ್ದು, ಬ್ರಹ್ಮಚರ್ಯ, ಪಾವಿತ್ರ್ಯತೆ, ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಗಳನ್ನು ಈತ ಖಂಡಿಸ್ತಾನೆ. ಇನ್ನು ಅಹಿಂಸೆಗೆ ಹೆಚ್ಚು ಒತ್ತು ಕೊಡ್ತಾನೆ. ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದಿಸ್ತಾನೆ. ತ್ರಿರತ್ನಗಳಾದಂತಹ ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ ಮತ್ತು ಸಮ್ಯಕ್ ನಡತೆ. ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇತ್ತು. ಇನ್ನು ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ನೋಡಿ, ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 2 ಅಂಕದ ಪ್ರಶ್ನೋತ್ತರಗಳು ಮತ್ತು 1 ಅಂಕದ ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಅದರ ಒಂದು ವಿಡಿಯೋಗಳನ್ನು ನೀವು ನನ್ನ ಒಂದು ಹಿಸ್ಟ್ರಿ ಪ್ಲೇಲಿಸ್ಟ್ ಇದೆ ನನ್ನ ಚಾನಲಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೀವು ರೆಫರ್ ಮಾಡಬಹುದು. ಈ ಕಲಾಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದ್ದು, ಅಲ್ಲಿಯವರೆಗೆ ಬುದ್ಧನ ಅಸ್ತಿತ್ವವನ್ನು ಕಮಲ, ಛತ್ರಿ ಮುಂತಾದ ಚಿಹ್ನೆಗಳಿಂದ ತೋರಿಸಲಾಗ್ತಾ ಇತ್ತು. ವಿಗ್ರಹಗಳನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನ ಹರಿಸಿ ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಿಸಲಾಗಿದೆ. ಇನ್ನು ಕಲಾಕೌಶಲ್ಯದಿಂದ ಕೂಡಿದ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ತುಂಬ ಸೂಕ್ಷ್ಮ ಹಾಗೂ ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ಇನ್ನು ವಿಗ್ರಹದ ಮೇಲಿನ ಆಭರಣಗಳ ಕೆತ್ತನೆಯು ಭೌತಿಕ ಸೌಂದರ್ಯವನ್ನು ವೃದ್ಧಿಸಿ ವಿಗ್ರಹಗಳಿಗೆ ಮೆರುಗು ನೀಡಿದೆ. ಬಹುತೇಕ ಈ ನಮೂನೆಗಳನ್ನು ಕಲ್ಲು, ಅರಚುಕಲ್ಲು ಮತ್ತು ಜೇಡಿ ಮಣ್ಣಿನಿಂದ ತಯಾರಿಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಗ್ರೀಕ್ ಶೈಲಿಯದ್ದಾದರೂ ಆದರೆ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯದಾಗಿದೆ. ಇನ್ನು ಚೋಳರ ಗ್ರಾಮ ಆಡಳಿತವನ್ನು ವಿವರಿಸಿ ಅಂತ ಕೇಳಿದರೆ, ಇದು ಚೋಳರ ಆಡಳಿತದ ಮುಖ್ಯ ಲಕ್ಷಣವಾಗಿದ್ದು, 1ನೇ ಪಾರಾಂತಕನ ಉತ್ತರ ಮೇರೂರು ಶಾಸನ ಗ್ರಾಮಾಡಳಿತದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡುತ್ತದೆ. ಗ್ರಾಮವನ್ನು 30 ಭಾಗಗಳಾಗಿ ಗುಡುಬು ವಿಂಗಡಿಸಲಾಗಿತ್ತು. ಪ್ರತಿ ವಿಭಾಗದಿಂದ ಒಬ್ಬೊಬ್ಬ ಸದಸ್ಯರನ್ನು 1 ವರ್ಷದ ಅವಧಿಗೆ
ಆಯ್ಕೆ ಮಾಡಲಾಗ್ತಾ ಇತ್ತು. ಚುನಾವಣೆ ದಿನದಂದು ಗ್ರಾಮಸ್ಥರು ದೇವಾಲಯಕ್ಕೆ ಸೇರಿ ಆಯ್ಕೆ ಮಾಡುವ ಅಭ್ಯರ್ಥಿಗಳ ಹೆಸರನ್ನು ಓಲೆಗರಿಯ ಮೇಲೆ ಬರೆದು ಒಂದು ಮಡಿಕೆಯಲ್ಲಿ ಹಾಕಿ ಒಬ್ಬ ಚಿಕ್ಕ ಬಾಲಕನಿಂದ ಎಲ್ಲರ ಸಮ್ಮುಖದಲ್ಲಿ ಎತ್ತಿಸಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗ್ತಾ ಇತ್ತು. ಆಯ್ಕೆಯಾದ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ ಮತ್ತು ಕೆರೆಕಟ್ಟೆಗಳ ಸಮಿತಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಯಿತು. ಈ ಸಮಿತಿಗಳನ್ನು ವರಿಯಮ್ಮಂತಲೂ ಕೂಡ ಪ್ರತಿನಿಧಿಗಳನ್ನು ವರಿಯ ಪೆರುಮಕ್ಕಳಂತಲೂ ಕೂಡ ಕರೀತಾ ಇದ್ರು. ಈ ಸಮಿತಿಗಳು 360 ದಿನಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಇನ್ನು ಗ್ರಾಮಗಳ ಆಸ್ತಿ ರಕ್ಷಣೆ, ಕಂದಾಯ ವಸೂಲಿ, ದೇವಾಲಯ, ಕೆರೆ, ತೋಪು, ಅರಣ್ಯ ರಕ್ಷಣೆ ಮುಂತಾದ ಕರ್ತವ್ಯಗಳನ್ನು ಗ್ರಾಮ ಸಭೆ ನಿರ್ವಹಿಸ್ತಾ ಇತ್ತು. ಸಭೆಯ ತೀರ್ಮಾನಗಳನ್ನು ಬರೆದಿಡಲಾಗ್ತಾ ಇತ್ತು. ಅನಾವಶ್ಯಕವಾಗಿ ಕೇಂದ್ರಾಡಳಿತವು ಗ್ರಾಮಾಡಳಿತದ ಮಧ್ಯೆ ಪ್ರವೇಶಿಸ್ತಾ ಇರಲಿಲ್ಲ. ಇನ್ನು ಸದಸ್ಯರಿಗೆ ಇರಬೇಕಾದಂತಹ ಕನಿಷ್ಠ ಅರ್ಹತೆಗಳು ಅಂದರೆ ಅಭ್ಯರ್ಥಿಯು ಕನಿಷ್ಠ ಅರ್ಧ ಎಕರೆ ಕೊಡುವ ಭೂಮಿಯನ್ನು ಹೊಂದಿರಬೇಕು, ಸ್ವಂತ ನಿವೇಶನದಲ್ಲಿ ಕಟ್ಟಿಸಿದ ಮನೆಯಲ್ಲಿ ವಾಸವಾಗಿರಬೇಕು, 3 ವರ್ಷಗಳ ಸತತವಾಗಿ ಯಾವುದೇ ಒಂದು ಸಮಿತಿಯಲ್ಲಿ ಸದಸ್ಯನಾಗಿದ್ದರೆ ಪುನರಾಯ್ಕೆಗೆ ಅನರ್ಹ. ಇನ್ನು ಸಮಿತಿಯಲ್ಲಿ ಲೆಕ್ಕಪತ್ರಗಳನ್ನು ಸಲ್ಲಿಸದವರು ಮತ್ತು ಅವನ ಹತ್ತಿರದ ಸಂಬಂಧಿಕರು ದುಷ್ಟರು, ಮೋಸಗಾರರು ಮತ್ತು ಬ್ರಾಹ್ಮಣ ಹತ್ಯೆ, ಮದ್ಯ ಸೇವನೆ, ಕಳ್ಳತನ ಮತ್ತು ವ್ಯಭಿಚಾರ ಆರೋಪಿ ಹೊತ್ತಂತಹವರು ಅಲ್ಲಿ ಇರ್ತಾ ಇರಲಿಲ್ಲ. 35ಕ್ಕಿಂತ ಹೆಚ್ಚು ಮತ್ತು 70ಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕಾಗಿತ್ತು. ವೇದ, ಬ್ರಾಹ್ಮಣಕಗಳು ಹಾಗೂ ವ್ಯಾವಹಾರಿಕ ಜ್ಞಾನವಿರಬೇಕು. ಉತ್ತಮ ಚಾರಿತ್ರ್ಯ ಉಳ್ಳವನಾಗಿರಬೇಕಾಗಿತ್ತು. ಇನ್ನು ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಹರ್ಷವರ್ಧನನು ವರ್ಧನರ ಶ್ರೇಷ್ಠ ದೊರೆ. ನೋಡಿ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಎಲ್ಲ ಪ್ರಶ್ನೆಗಳು ಕೂಡ ರಿಪೀಟ್ ಆಗಿರುವಂಥದ್ರ ಕಾರಣದಿಂದಾಗಿಯೇ ಈ ಒಂದು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ, ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಕೊಡ್ತಾ ಇದ್ದೇನೆ. ಹರ್ಷವರ್ಧನನು ವರ್ಧನರ ಶ್ರೇಷ್ಠ ದೊರೆ. ಪ್ರಭಾಕರ ವರ್ಧನ ಮತ್ತು ಯಶೋಮತಿ ಅವನ ತಂದೆ ತಾಯಿಗಳು. ಇವನಿಗೆ ರಾಜ್ಯವರ್ಧನ ಎಂಬ ಅಣ್ಣ ಮತ್ತು ರಾಜಶ್ರೀ ಎಂಬ ತಂಗಿ ಕೂಡ ಇರ್ತಾಳೆ. ತನ್ನ ತಂದೆಯ ಸಾವಿನಿಂದ ಈತನ ತಾಯಿಯ ಸಹಗಮನ ಮಾಡಿಕೊಳ್ತಾಳೆ. ಮಾಳದ ದೇವಗುಪ್ತನು ರಾಜಶ್ರೀಯು ಗಂಡನಾದ ಗೃಹವರ್ಮನನ್ನು ಕೊಂದು ಅವಳನ್ನು ಕನೌಜಿನಲ್ಲಿ ಬಂಧಿಸಿಟ್ಟಿರ್ತಾನೆ. ಇವಳನ್ನು ಬಿಡಿಸಿಕೊಂಡು ಬರಲು ಹೋದ ರಾಜ್ಯವರ್ಧನನನ್ನು ಗಾವುಡ ದೇಶದ ಶಶಾಂಕ ಎಂಬುವವನು ಹತ್ಯೆ ಮಾಡ್ತಾನೆ. ಇಂತಹ ದುಃಖದ ಪರಿಸ್ಥಿತಿಯಲ್ಲಿ ಅಧಿಕಾರಕ್ಕೆ ಬಂದ ಹರ್ಷವರ್ಧನನು ತನ್ನ ಸೇಡನ್ನು ತೀರಿಸಿಕೊಳ್ಳಲು ಉದ್ದೇಶಿಸ್ತಾನೆ. ರಾಜಶ್ರೀಯು ಕಾರಾಗೃಹದಿಂದ ತಪ್ಪಿಸಿಕೊಂಡು ವಿಂಧ್ಯ ಪರ್ವತದ ಕಡೆ ಹೋದ. ಸುದ್ದಿ ತಿಳಿದು ಅವಳನ್ನು ಹುಡುಕಿ ಕನೌಜನ್ನು ವಶಪಡಿಸಿಕೊಳ್ತಾನೆ. ಇನ್ನು ಕಾಮರೂಪದ ಭಾಸ್ಕರವರ್ಮನ ಜೊತೆಗೂಡಿ ಗಾವುದ ದೇಶದ ಅಂದರೆ ಬಂಗಾಳ ಶಶಾಂಕನನ್ನು ಸೋಲಿಸಿ ಸೇಡನ್ನು ತೀರಿಸಿಕೊಂಡನಾದರೂ ಅವನು ಸೀಮಿತವಾಗಿರುವವರೆಗೂ ಕೂಡ ಸಂಪೂರ್ಣವಾಗಿ ಸೋಲಿಸಲಾಗಲಿಲ್ಲ. ಇನ್ನು ಮಾಳ್ವಾದ ದೊರೆ ದೇವಗುಪ್ತನನ್ನು ಸೋಲಿಸಿ ಅವನ ರಾಜ್ಯವನ್ನು ತನ್ನ ಸಾಮ್ರಾಜ್ಯದೊಳಗೆ ವಿಲೀನಗೊಳಿಸ್ತಾನೆ. ವಲ್ಲಭಿಯ 2ನೇ ಧ್ರುವಸೇನನನ್ನು ಸೋಲಿಸಿ ಅವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ವೈವಾಹಿಕ ಸಂಬಂಧವನ್ನು ಮರಣದ ನಂತರ ವರಿಸ್ಸಾ ಮಗದ ವಡಕೊಂಗೊಂಡ ಮತ್ತು ಬಂಗಾಳಗಳನ್ನು ಗೆದ್ದುಕೊಂಡು ನೇಪಾಳದ ದೊರೆಯನ್ನು ಸೋಲಿಸಿ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸ್ತಾನೆ. ಉತ್ತರ ಭಾರತದ ರಾಜ್ಯಗಳನ್ನು ಗೆದ್ದು ಉತ್ತರ ಪತೇಶ್ವರ ಎಂಬ ಬಿರುದನ್ನು ಕೂಡ ಈತ ಧರಿಸ್ತಾನೆ. ಇನ್ನು ದಕ್ಷಿಣದ ಇಮ್ಮಡಿ ಪುಲಿಕೇಶಿಯೊಡನೆ ಯುದ್ಧ ನಡೆಸಿ ಆತನಿಂದ ಸೋಲನ್ನು ಅನುಭವಿಸ್ತಾನೆ. ಸಾಮಾನ್ಯ ಶಕ 661ರಲ್ಲಿ ಮಗಧ ರಾಜನೆಂದು ಕರೆದುಕೊಂಡು ಚೀನಾದೊಡನೆ ರಾಯಭಾರಿಗಳನ್ನು ವಿನಯ ಮಾಡಿಕೊಳ್ತಾನೆ. ಬೌದ್ಧ ಧರ್ಮದ ಏಳಿಗೆಗಾಗಿ ಸಮ್ಮೇಳನಗಳನ್ನು ನಡೆಸ್ತಾನೆ. ಇನ್ನು ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ, ನಕ್ಷತ್ರಾಕಾರದ ತಳಪಾಯವನ್ನು ಹೊಂದಿರ್ತಾ ಇತ್ತು. ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿಯನ್ನು ಹೊಂದಿರ್ತಾ ಇತ್ತು. ದೇವಾಲಯದ ಸುತ್ತಲಿರುವಂತಹ ಜಗತಿ ತೆರೆದ ಪ್ರದಕ್ಷಿಣ ಪಥವಾಗಿರ್ತಾ ಇತ್ತು. ವೈವಿಧ್ಯಮಯವಾದಂತಹ ರಚನೆ ವಿನ್ಯಾಸಗಳನ್ನು ಒಳಗೊಂಡ ನುಣುಪಾದ ಕಂಬಗಳು, ವಿಸ್ತೃತ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವಂತಹ ಮದನಿಕೆಯರ ವಿಗ್ರಹಗಳು, ವಿಶಾಲವಾದ ನವರಂಗ, ಭುವನೇಶ್ವರಿ ಕೆತ್ತನೆಗಳಂತಹ ಮೇಲ್ಛಾವಣಿ, ಪಿರಮಿಡಿನ ಆಕೃತಿಯಲ್ಲಿರುವಂತಹ ವಿಮಾನ ಶಿಖರ, 1 ರಿಂದ 5 ಗರ್ಭಗೃಹಗಳು, ಏಕಕೂಟ, ದ್ವಿಕೂಟ ಮತ್ತು ಚತುಷ್ಕಟ, ಪಂಚಕೂಟ ಅನ್ನುವಂತಹ
ಒಂದು ಗರ್ಭಗುಡಿಗಳನ್ನು ಕೂಡ ಒಳಗೊಂಡಿತ್ತು. ಇನ್ನು ಮುಂದಿನ ಒಂದು ಅಧ್ಯಾಯ ಮಧ್ಯಕಾಲೀನ ಯುಗ ಅಥವಾ ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮುಂದಿನ ಒಂದು ಅಂದರೆ ಅಧ್ಯಾಯ 5 ಮತ್ತು 5ರಿಂದ 5.5ರವರೆಗಿನ ಇರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 5 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು.